ನಂತರ ವಾಸು ಏನು ಹೇಳ್ತಾನಂದರೆ, ಪದ್ದು ಏನು ಹೇಳ್ತಾನೋ ಅದನ್ನು ಕೇಳು ಅಂತ ಹೇಳ್ಬಿಟ್ಟು ಅಲ್ಲಿನೂ ಮೈಸೂರಿಗೆ ಹೊರಟೋಗ್ತಾನೆ. ವಾಸು ಮೈಸೂರಿಗೆ ಹೋಗಿ ಅಲ್ಲಿ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾನೆ ಅವನು. ಈ ಕಡೆ ನೀರಜ ಕರ್ಣಿಕರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾಳೆ. ಅವಳಿಗೆ ಅವರ ಮನೆಯಲ್ಲಿ ಈ ಮದುವೆಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ ದಿನೇ ದಿನೇ. ಈ ಒಂದು ವಿಷಯ ವಾಸು ಗೊತ್ತಾಗುತ್ತೆ. ಯಾಕಂದರೆ ಪದ್ದು ಮೈಸೂರಿಗೆ ಹೋಗಿ ವಿಷಯಗಳನ್ನೆಲ್ಲ ವಾಸು ಹತ್ರ ಹೇಳ್ತಾ ಇರ್ತಾನೆ. ವಾಸುಗೂ ಕೂಡ ಅವರ ಮನೆಯಿಂದ ಮದುವೆ ಮಾಡ್ಕೋ ಅಂತ ತುಂಬ ಪ್ರೆಷರ್ ಬೀಳ್ತಾ ಇರುತ್ತೆ. ಅವನು ನಾನು ಸ್ವಲ್ಪ ಲೈಫಲ್ಲಿ ಸೆಟ್ಲ್ ಆಗಬೇಕು, ಇನ್ನೂ ಸ್ವಲ್ಪ ಹಣ ಮಾಡಬೇಕು, ಆಮೇಲೆ ಮದುವೆ ಆಗ್ತೀನಿ, 1-2 ವರ್ಷ ಹೋಗಲಿ ಅಂತ ಹೇಳ್ತಾ ಇರ್ತಾನೆ. ಒಂದಿನ ಏನಾಗುತ್ತಂದರೆ, ಈ ನೀರಜ ಮನೆಯಲ್ಲಿರಬೇಕಾದ್ರೆ ಪದ್ದು ಒಂದು ಮಧ್ಯಾಹ್ನ 3 ಗಂಟೆ ಅಂತ ಒಂದು ಸಮಯದಲ್ಲಿ ಬರ್ತಾನೆ. ಮನೆಯಲ್ಲಿ ನೀರಜಳ ಅಜ್ಜಿ ಮಾತ್ರ ಇರ್ತಾರೆ. ಇವನು ಬಂದು ನೀರಜ ಹತ್ರ ಹೇಳ್ತಾನೆ, ನೋಡು ವಾಸು ನಿನ್ನನ್ನು ಮೈಸೂರಿಗೆ ಕರ್ಕೊಂಬರಕ್ಕೆ ಹೇಳಿದ್ದಾನೆ, ನಾವಿವತ್ತು ರಾತ್ರಿನೇ ಹೋಗಬೇಕು ಅಂತ ಹೇಳ್ತಾನೆ. ಹುಡುಗಿಗೆ ಭಯ ಆಗುತ್ತೆ, ಆದರೆ ಬೇರೆ ದಾರಿ ಇರೋದಿಲ್ಲ. ಯಾಕಂದರೆ ಇಲ್ಲಿ ಇವಳಿಗೆ ಮದುವೆ ಮಾಡಬೇಕು ಅಂತ ದಿನೇ ದಿನೇ ಪ್ರೆಷರ್ ಹೆಚ್ಚಾಗ್ತಾ ಇರುತ್ತೆ. ಸರಿ ಅಂತ ಅವಳು ಒಪ್ಕೊಳ್ತಾಳೆ. ಪದ್ದು ಏನು ಹೇಳ್ತಾನಂದರೆ, ಇವತ್ತು ರಾತ್ರಿ ಇಲ್ಲಿ ಪಕ್ಕದಲ್ಲಿರುವಂಥ ಒಂದು ಪ್ಯಾರ್ಲೆ ಮರ ಇದೆ, ಅಲ್ಲಿ ಬಾ, ನಾನು ಬರ್ತೀನಿ, ಇಬ್ಬರು ಮೈಸೂರಿಗೆ ಹೋಗೋಣ ಅಂತ ಹೇಳ್ತಾನೆ. ಅವಳು ಸರಿ ಅಂತ ಒಪ್ಕೊಳ್ತಾಳೆ. ಪದ್ದು ನೀರಜಾಕ್ಷಿನ ಕರ್ಕೊಂಡು ಮೈಸೂರಿಗೆ ಬರ್ತಾನೆ. ಅವಳು ವಾಸುವನ್ನ ಮೀಟ್ ಮಾಡಿ ಮಾತಾಡ್ತಾಳೆ. ಈಗ ಇವಳಿಗೆ ಇರೋದಕ್ಕೆ ಒಂದು ಜಾಗ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಪದ್ದು ನೀರಜಾಕ್ಷಿನ ಕರ್ಕೊಂಡು ಒಂದು ವಿಡೋಸ್ ಹೋಮ್ ಅಲ್ಲಿ ಕರ್ಕೊಂಡು ಹೋಗಿ, ಇವಳಿಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಗಂಡ ತೀರ್ಕೊಂಡಿದ್ದಾನೆ, ಇವಳು ಸ್ವಲ್ಪ ದಿನ ಇಲ್ಲೇ ಇರಲಿ, 1 ವರ್ಷ ಆದಮೇಲೆ ನಾವು ಇವಳಿಗೆ ಮದುವೆ ಮಾಡಿಸೋಣ ಅಂತಿದ್ದೀವಿ, ಇವಳಿಗಿನ್ನ 17 ವರ್ಷ ವಯಸ್ಸು, 1 ವರ್ಷ ಆದಮೇಲೆ ನಾವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಬಿಟ್ಬಿಟ್ಟು ಬರ್ತಾನೆ. ನೀರಜಗೆ ತುಂಬ ಬೇಸರ ಆಗುತ್ತೆ, ಆದರೆ ಬೇರೆ ದಾರಿ ಇರೋದಿಲ್ಲ. ಈ ಪದ್ದು ನೀರಜನ ಮೈಸೂರಿನಲ್ಲಿ ಬಿಟ್ಟು ಊರಿಗೆ ಬರ್ತಾನೆ. ಊರಿನಲ್ಲಿ ದೊಡ್ಡ ಒಂದು ರಾದ್ಧಾಂತ ಆಗಿಬಿಟ್ಟಿರುತ್ತೆ. ಏನಾಗಿರುತ್ತಂದರೆ, ನೀರಜಾಕ್ಷಿ ಹೊಳೆಯಲ್ಲಿ ಬಿದ್ದು ಸತ್ತೋದ್ಲು ಅಂತ ಊರಲ್ಲಿ ಸುದ್ದಿ ಆಗಿರುತ್ತೆ. ಯಾಕಂದರೆ ಹುಡುಗಿ ಕಾಣಿಸ್ತಾ ಇಲ್ಲ, ಎಲ್ಲ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಆ ಹೊಳೆಯಲ್ಲೆಲ್ಲ ಹುಡುಕ್ತಾರೆ, ಅವರು ಬರೆಯೆಲ್ಲ ಹಾಕಿ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಇವರು ಅವಳು ಸತ್ತೇ ಹೋದ್ಲು ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಎಲ್ಲರೂ ಒಂದೊಂದು ಮಾತಾಡ್ತಾರೆ. ಈ ನೀರಜಳ ತಾಯಿ ನಾಗಮ್ಮ ಹಾಗೂ ಅಜ್ಜಿ ಬುಳ್ಳಮ್ಮ ಇವರಿಬ್ಬರಿಗೆ ತುಂಬ ದುಃಖ ಆಗುತ್ತೆ, ತಮ್ಮ ಮಗಳು ಈ ರೀತಿ ಹೊರಟೋರ್ಲಲ್ಲ ಅಂತ. ಯಾವಾಗ ವಿಷಯ ಪದ್ದು ಗೊತ್ತಾಗುತ್ತೋ ಅವನು ನಿಧಾನವಾಗಿ ನಾಗಮ್ಮ ಹಾಗೂ ಬುಳ್ಳಮ್ಮ